ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 103ನೆಯ ಅಧ್ಯಾಯವಾದ ಶರ್ಕರಾಧೇನು ದಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ದೊರೆಯೇ, ನಿಜವಾದ ಬೆಲ್ಲದ ಹಸುವಿನಂತೆಯೇ ಸಕ್ಕರೆಯ ಹಸುವಿನ ವಿಚಾರವನ್ನು ಹೇಳುತ್ತೇನೆ ಕೇಳು. ಸಾರಿಸಿದ ನೆಲದಲ್ಲಿ ಜಿಂಕೆಯ ಚರ್ಮವನ್ನು ದರ್ಬೆಯನ್ನು ಹಾಸಿ ಅದರ ಮೇಲೆ ಸಕ್ಕರೆಯಿಂದ ಹಸುವನ್ನು ರಚಿಸಬೇಕು. 80 ತೊಲೆ ತೂಕದ ಸಕ್ಕರೆಯಿಂದಾದ ಹಸುವು ಉತ್ತಮವೆನಿಸಿಕೊಳ್ಳುವುದು. ಹಸುವಿನ ಪರಿಮಾಣದ 1/4 ಭಾಗದಿಂದ ಕರುವನ್ನು ರಚಿಸಬೇಕು. 40 ತೊಲೆ ತೂಕದ ಸಕ್ಕರೆಯಿಂದ ರಚಿಸುವ ಹಸುವು ಮಧ್ಯಮವೆನಿಸಿಕೊಳ್ಳುವುದು. 20 ತೊಲೆಯಿಂದ ರಚಿತವಾದುದು ಕನಿಷ್ಠವೆನಿಸಿಕೊಳ್ಳುವುದು. ಹಸುವಿನ ಪರಿಮಾಣದ 1/4 ಭಾಗದಿಂದ ಕರುವನ್ನು ರಚಿಸಬೇಕು. ರಾಜೋತ್ತಮನೇ, ಸ್ವಶಕ್ತಿಗನುಸಾರವಾಗಿ 8 ತೊಲೆಗಳಿಗಿಂತ ಹೆಚ್ಚಾದ ಸಕ್ಕರೆಯಿಂದ ಹಸುವನ್ನು ಮಾಡಿಸಬೇಕು. ಆದರೆ ಅದಕ್ಕಾಗಿ ತನಗೆ ತೊಂದರೆ ಮಾಡಿಕೊಳ್ಳಬಾರದು.
4 ದಿಕ್ಕುಗಳಲ್ಲೂ ಸರ್ವ ಬೀಜಗಳನ್ನು ಹರಡಿ ಹಸುವಿಗೆ ಚಿನ್ನದಿಂದ ಮುಖವನ್ನು, ಕೊಂಬುಗಳನ್ನು, ಮುತ್ತುಗಳಿಂದ ಕಣ್ಣುಗಳನ್ನು, ಬೆಲ್ಲದಿಂದ ಬಾಯನ್ನು, ಹಿಟ್ಟಿನಿಂದ ನಾಲಗೆಯನ್ನು ರಚಿಸಿ ಕಂಬಳಿಯ ದಾರದ ಪಟ್ಟಿಯಿಂದ ಕೊರಳನ್ನು ಅಲಂಕರಿಸಬೇಕು. ಕಬ್ಬಿನ ಕಾಲುಗಳು, ಬೆಳ್ಳಿಯ ಗೊರಸುಗಳು, ಬೆಣ್ಣೆಯ ಮೊಲೆಗಳು, ಉತ್ತಮವಾದ ಎಲೆಯ ಕಿವಿಗಳು ಉಳ್ಳ ಆ ಹಸುವನ್ನು ಪಂಚರತ್ನಗಳಿಂದಲೂ ಗಂಧ ಪುಷ್ಪಗಳಿಂದಲೂ ಅಲಂಕರಿಸಿ ವಸ್ತ್ರವನ್ನು ಹೊದಿಸಿ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ಶ್ರೋತ್ರಿಯನು, ಬಡವನು, ಸಾಧು ವೃತ್ತಿಯವನು, ವಿದ್ಯಾವಂತನು, ವೇದಾಂಗಗಳನ್ನು ಅರಿತವನು, ಆಹಿತಾಗ್ನಿಯು, ಕುಟುಂಬಿಯೂ ಅದುಷ್ಟನೂ ಆದವನಿಗೆ ಕೊಡಬೇಕು. ಮಾತ್ಸರ್ಯವುಳ್ಳವನಿಗೆ ಕೊಡಲೇಬಾರದು. ಅಯನ ವಿಷುವತ್ ಪುಣ್ಯಕಾಲಗಳಲ್ಲೂ ವ್ಯತಿಪಾತದಲ್ಲೂ ಅವಮ ದಿನದಲ್ಲೂ ತನ್ನ ಅನುಕೂಲ ಶಕ್ತಿಗನುಸಾರವಾಗಿ ಸುಖದಿಂದ ತನ್ನ ಮನೆಗೆ ಬಂದ ಶ್ರೋತ್ರಿಯನಾದ ಸತ್ಪಾತ್ರನಿಗೆ ದಾನಿಯು ತಾನು ಪೂರ್ವಾಭಿಮುಖನಾಗಿ ಅಥವಾ ಉತ್ತರಾಭಿಮುಖನಾಗಿ ಇದ್ದು ಹಸುವನ್ನು ಪೂರ್ವಾಭಿಮುಖವಾಗಿರುವಂತೆಯೂ ಕರುವು ಅದರ ಎಡಭಾಗದಲ್ಲಿರುವಂತೆಯೂ ಮಾಡಿ ಬಾಲದೆಡೆಯನ್ನು ಸರಿಯಾಗಿ ನೋಡಿ ಬ್ರಾಹ್ಮಣನನ್ನು ಉಂಗುರ ಕಡಕುಗಳಿಂದ ವಿಧಿಪೂರ್ವಕವಾಗಿ ಪೂಜಿಸಿ ದಾನಕಾಲದಲ್ಲಿ ಹೇಳಬೇಕಾದ ಮಂತ್ರಗಳನ್ನು ಹೇಳಿ ಅವನಿಗೆ ಅರ್ಪಿಸಬೇಕು. ಹಣದ ವಿಚಾರದಲ್ಲಿ ಕಪಟವಿಲ್ಲದೆ ತನ್ನ ಶಕ್ತಿಯಿದ್ದಷ್ಟು ದಕ್ಷಿಣೆಯನ್ನು ಕೊಡಬೇಕು. ಕೈಯಲ್ಲಿ ದಕ್ಷಿಣೆಯನ್ನು ಕೊಟ್ಟು ಗಂಧ ಪುಷ್ಪಾದಿಗಳಿಂದ ಅಲಂಕೃತವಾಗಿರುವ ಹಸುವನ್ನು ಅರ್ಪಿಸಬೇಕು. ತೆಗೆದುಕೊಳ್ಳುವವನ ಮುಖವನ್ನು ನೋಡಬಾರದು. ದಾನಿಯು 1 ದಿನವೂ ದಾನವನ್ನು ತೆಗೆದುಕೊಂಡ ಬ್ರಾಹ್ಮಣನು 3 ದಿನವೂ ಸಕ್ಕರೆಯನ್ನು ತಿಂದು ಅದರಿಂದಲೇ ಇರಬೇಕು. ಸಕ್ಕರೆಯ ಹಸುವು ಪಾಪಹರವೂ ಸರ್ವೇಷ್ಟದಾಯಕವೂ ಆದುದು. ಆದುದರಿಂದ ಆತನು ಸರ್ವಕಾಮ ಸಮೃದ್ಧನಾಗುವುದರಲ್ಲಿ ಸಂಶಯವಿಲ್ಲ. ಈ ದಾನವನ್ನು ನೋಡುವವರು ಉತ್ತಮ ಗತಿಯನ್ನು ಪಡೆಯುವರು. ಇದನ್ನು ಭಕ್ತಿಯಿಂದ ಕೇಳುವವರು ಅಥವಾ ಹೇಳುವವರು ಸರ್ವ ಪಾಪಗಳನ್ನು ಕಳೆದುಕೊಂಡು ವಿಷ್ಣುಲೋಕವನ್ನು ಸೇರುವರು. ಇತಿ ಶ್ರೀ ವರಾಹಪುರಾಣೆ ಶ್ವೇತವಿನೀತಾಶ್ವೋಪಾಖ್ಯಾನೆ ಶರ್ಕರಾಧೇನು ಮಹಾತ್ಮ್ಯಂ ನಾಮ ತ್ರಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 104ನೆಯ ಅಧ್ಯಾಯವಾದ ಮಧುಧೇನು ದಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.